ಕಂಗುವಾ ಈ ಸಿನಿಮಾದ ಟ್ರೈಲರ್ ರಿಲೀಸ್ ಆಯಿತು. ಟ್ರೈಲರ್ ಈಗ ತಾನೇ ನೋಡಿದೆ, ಕನ್ನಡದಲ್ಲಿ ಕೂಡ ಅವೈಲೇಬಲ್ ಇದೆ. ಈ ಒಂದು ಸಿನಿಮಾದ ಅಂದರೆ ಈ ಒಂದು ಟ್ರೈಲರ್ನ ಮುಖ್ಯವಾಗಿ ರಿವ್ಯೂ ಮಾಡಬೇಕಂದ್ರೆ, ಈ ಒಂದು ಸಿನಿಮಾದಲ್ಲಿ ಸೂರ್ಯ ಅವರು ಮೇನ್ ರೋಲ್ ಆಗಿ ಕ್ಯಾರೆಕ್ಟರ್ನ ಮಾಡ್ತಿದ್ದಾರೆ, ಹೀರೋ ಆಗಿ. ಮತ್ತು ಸೂರ್ಯ ಅವರಿಗೆ ವಿಲನ್ ಆಗಿ ಮಾಡ್ತಿರೋರು ಬಾಬಿ ಡಿಯಲ್ ಅವರು. ಇವರು ಅನಿಮಲ್ ಸಿನಿಮಾದಲ್ಲಿ ಬೇರೆ ಲೆವೆಲಲ್ಲಿ ಗರ್ಜನೆ ಮಾಡಿದ್ರು. ಸೊ ಈ ಒಂದು ಸಿನಿಮಾದಲ್ಲಿ ಕೂಡ, ಕಂಗುವಾ ಸಿನಿಮಾದಲ್ಲಿ ಬಾಬಿ ಡಿಯೋಲ್ ಅವರು ವಿಲನ್ ಆಗಿ ಕಾಣಿಸ್ಕೊತಿದ್ದಾರೆ. ಮತ್ತು ಈ ಒಂದು ಟ್ರೈಲರ್ನ ಮುಖ್ಯವಾಗಿ ಪ್ಲಸ್ ಪಾಯಿಂಟ್ ಹೇಳೋದಾದರೆ ಒಂದು ಒಳ್ಳೆ ವಿಸಲ್ ಇದೆ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ರೆ ಒಂದು ಬೇರೆ ಲೋಕಕ್ಕೆ ಹೋದಂಗೆ ಅಂತ ಅನಿಸ್ತಾ ಇದೆ. ಯಾಕೆಂದರೆ ಈ ರೀತಿಯ ವಿಜುವಲೈಸ್ ಸಿನಿಮಾಗಳು ಈ ಒಂದು ಇತ್ತೀಚೆಗೆ ಬಂದಿರಲಿಲ್ಲ. ಹಂಗೆ ಇದೊಂದು ಕಾಡು ಅಂದರೆ ಬುಡಕಟ್ಟು ಜನಾಂಗ, ಅಂದರೆ ಕಂಗುವಾ ಅಂದರೆ ಬೆಂಕಿ ಅಂತ ಅರ್ಥ. ಕಂಗುವಾ ಮೀನ್ಸ್ ಬೆಂಕಿ. ಈ ಒಂದು ಸೂರ್ಯ ಅವರ ಕ್ಯಾರೆಕ್ಟರ್ನ ಬೆಂಕಿಗೆ ಡಿಫೈನ್ನ ಮಾಡ್ತಿದ್ದಾರೆ. ಅಂದರೆ ಬೆಂಕಿಯನ್ನು ಒಂದು ರೋಷನ ಇಟ್ಕೊಂಡಿರೋವಂಥ ಕಂಗುವ ಕ್ಯಾರೆಕ್ಟ್ರು ಈ ಒಂದು ಸೂರ್ಯ ಅವರು ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಆ ಒಂದು ರೋಷ ಯಾವ ರೀತಿ ಇರುತ್ತೆ ಅಂತ ನಾವು ಈ ಟ್ರೇಲರಲ್ಲಿ ನೋಡ್ಬೋದು. ಆ ಒಂದು ಚೀರಾಟ ಕಿರ್ಚಾಟ ಬೇರೆ ಲೆವೆಲಲ್ಲಿದೆ. ಈ ಸಿನಿಮಾನ ಡೈರೆಕ್ಟ್ ಮಾಡ್ತಿರೋದು ಶಿವ ಅವರು. ಇದೊಂದು ಎಪಿಕ್ ಎಮೋಷನಲ್ ಸಿನಿಮಾ ಅಂತೆ, ಮತ್ತು ರಿವೆಂಜ್ ಸಿನಿಮಾ ಅಂತೆ. ಯಾವ ರೀತಿ ಇರುತ್ತೆ ಅಂತ ನೋಡಬೇಕು. ಮತ್ತು ಇದು 1500 ವರ್ಷಗಳ ಹಿಂದೆ ಇರುವಂಥ, ಅಂದರೆ ಅಷ್ಟು ಹಿಂದೆ ಪೀರಿಯಡಿಕ್ ಆ್ಯಕ್ಷನ್ ಡ್ರಾಮಾ ಸಿನಿಮಾ ಅಂತಲೇ ಹೇಳ್ಬೋದು. ಮತ್ತು ಇದೊಂದು ಟ್ರೈಲರಲ್ಲಿ ನೋಡಿದಾಗ ಇದು ವೈಕಿಂಗ್ಸ್ ಅವರ ಒಂದು ಶೈಲಿಲೇ ಇದೆ. ಅವರ ವೈಕಿಂಗ್ಸ್ ಅವರ ಎಪಿಸೋಡ್ನ ನೀವು ವೆಬ್ ಸೀರೀಸನ್ನು ನೋಡಿದ್ರೆ ಗೊತ್ತಿರುತ್ತೆ. ಅದೇ ಕಾಸ್ಟ್ಯೂಮು ಮತ್ತು ಅದೇ ರೀತಿಯ ಒಂದು ಬುಡಕಟ್ಟು ಜನಾಂಗ, ಅಲ್ಲಿನ ಒಬ್ಬ ರಾಜ, ಮತ್ತು ರಾಜಿಗೆ ವಿರುದ್ಧವಾಗಿರುವಂಥ ಒಬ್ಬ ವಿಲನು. ಈ ರೀತಿಲೇ ಈ ಕಂಗುವ ಸಿನಿಮಾದ ಟ್ರೈಲರ್ ಕೂಡ ಇದೆ. ಸೊ ಸಿನಿಮಾನು ಕೂಡ ಅದೇ ರೀತಿಲಿ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ಹಂಗೆ ಮುಖ್ಯವಾಗಿ ಈ ಒಂದು ಸಿನಿಮಾ ಒಂದು ವಿಜುವಲೈಸ್ ಮುಖಾಂತರ ತುಂಬ ಚೆನ್ನಾಗಿದೆ. ಅದರ ತಕ್ಕಾಗೇ ಆ ವಿಜುವಲ್ನ ಕನ್ವೆ ಮಾಡೋ ರೀತಿನೇ DSP ಅವರ ದೇವಿಶ್ರೀ ಪ್ರಸಾದ್ ಅವರ ಒಂದು ಸೌಂಡಿಂಗ್ಸು ಸಾಂಗ್ಸು ಚೆನ್ನಾಗಿದೆ. ಮತ್ತು ಈ ಒಂದು ಸಿನಿಮಾದಲ್ಲಿ ದಿಶಾ ಪಟಾಣಿ ಅವರು ಇದ್ದಾರೆ ಅಂತ ಎಲ್ಲ ಅನೌನ್ಸ್ ಆಗಿದೆ. ಬಟ್ ಈ ಒಂದು ಟ್ರೈಲರಲ್ಲಿಲ್ಲ. ಸಿನಿಮಾದಲ್ಲಿ ಇವರೊಂದು ರಾಜಕುಮಾರಿ ಕ್ಯಾರೆಕ್ಟರ್ ಮಾಡಿದ್ದಾರೆ. ಇಷ್ಟ ಆಗಿತ್ತು ಈ ಒಂದು ಟ್ರೈಲರ್ನ ರಿವ್ಯೂ. ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಂಗೆ ನನಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತೆ ಸಿಗ್ತಾ ಇರೋಣ. ಪ್ಲೀಸ್ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಸಿಗ್ತಾ ಇರೋಣ. ಥ್ಯಾಂಕ್ ಯು ಫ್ರೆಂಡ್ಸ್.